ನಿಮ್ಮ ಶಾಲೆ ಬಗ್ಗೆ ನಮಗೆ ಒಂದು ವಿಷಯ ಮಾತಾಡಿ. ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಹಿಂದೂ ಸ್ಕೂಲು ಕಾರವಾರ ಈಗ ಮುಂದಿದ್ದು. ಸೊ ಅಂಕುಶ್ ಇವ್ರಿಗೆ ಬೆಳಗಾವಿ ಇವರು ಈಗ ಇವರಿಗೆ 3 ಹೆಣ್ಮಕ್ಳು. ಅದು 3 ಹೆಣ್ಮಕ್ಳು ಇವರು ತುಂಬಾ ಅಭಿಮಾನ, ಗರ್ವ. ಯಾಕಂದ್ರೆ 3 ಹೆಣ್ಮಕ್ಳು ಮಾಡಿದಂತ ಸಾಧನೆ ಸಾಧಾರಣವಂತ ಸಾಧನೆ ಅಲ್ಲ. ಅದನ್ನು ಅವ್ರ ಬಾಯಲ್ಲಿ ನಾವು ಕೇಳಬೇಕಾಗಲ್ಲ. ಸೊ ಇಂಥವ್ರು ಇವತ್ತು ನಮ್ಮ ಹಿಂದೂ ಪ್ರೌಢಶಾಲೆ ಬಂದಿದ್ದಾರೆ. 1897 1897ರಲ್ಲಿ ಪ್ರಾರಂಭ ಆದಂತಹ ಶಾಲೆ. ಅಂದ್ರೆ ಸುಮಾರು ಈಗ 128 ವರ್ಷಗಳಷ್ಟು ಹಳೆಯದಾದಂತಹ ಶಾಲೆ. ಮತ್ತು ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲಿ ಕೂಡ ಇಂಥ ಶಾಲೆ ನಿಮ್ಗೆ ಕಾಣಲಿಕ್ಕೆ ಅಪರೂಪ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ನೀವು ಬೆಂಗಳೂರಿನಲ್ಲಿ, ಮುಂಬೈನಲ್ಲಿ ಅಂತ ನಗರಗಳಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಬೆಳಗಾವಿಯಿಂದ ಬರುವ ನೀವು LKG ಅಡ್ಮಿಷನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ 4 ಲಕ್ಷ 5 ಲಕ್ಷ ಇರಬೇಕು. LKG ಅಡ್ಮಿಷನ್ ಇಂಗ್ಲಿಷ್ ಮೀಡಿಯಂ. ಮತ್ತೆ ಒಂದು 10th ಆಗುತ್ತ ಖರ್ಚು 50 ಲಕ್ಷ 60 ಲಕ್ಷ 70 ಲಕ್ಷ ಅಷ್ಟೆಲ್ಲ ಖರ್ಚಾಗ್ತದೆ. ಆದ್ರೆ ಇಲ್ಲಿ ಈ ಶಾಲೆಯಲ್ಲಿ ಇವತ್ತು ಏನು ಖರ್ಚಿಲ್ಲ. ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಕನ್ನಡ ಮೀಡಿಯಂ ಬರ್ತಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ 50 ಲಕ್ಷ ಖರ್ಚಾಗುವಲ್ಲಿ ವರ್ಷಕ್ಕೆ ಒಂದು 500 ರೂಪಾಯಿ ಅಥವಾ 1,000 ಖರ್ಚಾದ್ರೂ ಕೂಡ ಅದು ಹೀರೋ ಲೆಕ್ಕ ಆಗಲ್ಲ. ಉಚಿತವಾಗಿ ಊಟ ಕೊಡಲಾಗ್ತದೆ, ಉಚಿತವಾಗಿ ಪುಸ್ತಕ ಕೊಡಲಾಗ್ತದೆ, ಉಚಿತವಾಗಿ ಎಲ್ಲವೂ ಕೊಡಲಾಗ್ತದೆ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ನಮ್ಮ ಧ್ಯೇಯ ಆಲ್ರೌಂಡರ್ ಮಾಡೋದು. ಈ ಕೆಲವೊಂದು ಶಾಲೆಯಲ್ಲಿ ಬರೀ ಪಾಠಕ್ಕಷ್ಟೇ ಮಹತ್ವ ಕೊಡ್ತಾರೆ, ಅಕಾಡೆಮಿಕ್ ಅಷ್ಟೇ ಕಲಿಯುವುದು. ಅದು ಇಲ್ಲ, ಆಗಲ್ಲ. ಇಲ್ಲಿ ಕಲಿಕೆ ಮ್ಯೂಸಿಕ್ ಕ್ಲಾಸ್ ಇದೆ, NCC ಇದೆ, ಕಂಪ್ಯೂಟರ್ ಕ್ಲಾಸ್ ಇದೆ, ಎಲ್ಲವೂ ಇದೆ. ಏನಿಲ್ಲ, ಮಕ್ಕಳಿಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಸಲುವಾಗಿ ಏನೇನು ಬೇಕು ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ಸೊ ಇಂಥ ಒಂದು ಶಾಲೆ ನೀವು ಕಲಿತಾ ಇದ್ದೀರಿ, ಅದರಷ್ಟೊಂದು ನೀವು. ಈಗ ನಮ್ಮ ಜೊತೆಗೆ ಹಳೆಯ ವಿದ್ಯಾರ್ಥಿಗಳ ಸಂಘ, ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕೂಡ ಜಾಯಿನ್ ಆಗಿದೆ. ನಿಮ್ಗೆ ಐಡಿಯಾ ಇಲ್ಲ, ಇವಾಗ 8 ಕ್ಲಾಸ್ ರೂಮ್ ರೆಡಿ ಆಗ್ತಾ ಇದ್ದಾರೆ. 10th ಕ್ಲಾಸ್ ನೋಡಿದ್ರಿ, ಒಂದೊಂದು ಕ್ಲಾಸ್ ರೂಮಿಗೆ ಬರುವಂತ ಖರ್ಚು ಸುಮಾರು 3 ಲಕ್ಷ ರೂಪಾಯಿ. 24 ಲಕ್ಷ ರೂಪಾಯಿಯನ್ನ ಕೇವಲ ಅವರು 2 ವರ್ಷದಲ್ಲಿ 8 ಕ್ಲಾಸಿಗಾಗಿ ಖರ್ಚು ಮಾಡಿದ್ದಾರೆ ಹಳೆಯ ವಿದ್ಯಾರ್ಥಿಗಳು. ಅದೇ ಹಳೆಯ ವಿದ್ಯಾರ್ಥಿಗಳು ಹೇಳ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು, ಹಿಂದೂ ಹೈಸ್ಕೂಲಲ್ಲಿರುವಂತ ಮಕ್ಕಳು ಚೆನ್ನಾಗಿ ಕಲಿಬೇಕು. ಮತ್ತೆ ಅವರು ತಾವು ಹೇಗೆ ಹಳೆಯ ವಿದ್ಯಾರ್ಥಿಗಳು ಇವತ್ತು ಜಗತ್ತಿನ ಮೂಲೆಯಲ್ಲೂ ಕೂಡ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ. ಅವರಂತೆ ಈಗಿನ ವಿದ್ಯಾರ್ಥಿಗಳು ಕೂಡ ತುಂಬಾ ಸಾಧನೆಯನ್ನ ಮಾಡಬೇಕು. ಮತ್ತೆ ಜಗತ್ತಿನಲ್ಲಿ ಖ್ಯಾತಿಯನ್ನ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಗುಡ್ ಲಿಸನರ್ಸ್ ಆರ್ ಗುಡ್ ಲರ್ನರ್ಸ್, ಸೊ ಲರ್ನ್ ಟು ಲಿಸನ್, ಲಿಸನ್ ಟು ಲರ್ನ್. ಸೊ ಚೆನ್ನಾಗಿ ಕೇಳ್ಕೊಳ್ಳಿ. ಸೊ ಹಳೆಯ ವಿದ್ಯಾರ್ಥಿಗಳು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನೀವು ಕೂಡ ಅದೇ ರೀತಿ ಸಾಧನೆ ಮಾಡಬೇಕು ಅಂತ ಒಂದು ಬಯಕೆ. ಮೊನ್ನೆ ಅವರು ಹೇಳಿದ್ರು, ಯಾರು ಅಚೀವ್ಮೆಂಟ್ ಮಾಡಿದ್ದಾರೆ, ಚೆನ್ನಾಗಿ ಅಬೌವ್ 90 ಮಾಡಿದ್ದಾರೆ, ಅವ್ರಿಗೆ ನಾವು ಇಷ್ಟು ಅಮೌಂಟ್ ಕೊಡ್ತೀವಿ ಸ್ಕಾಲರ್ಶಿಪ್. ಯಾರು 70 to 85 ಮಾಡಿದ್ದಾರೆ, 89 ಮಾಡ್ತಾರೆ, ಅವರಿಗೆ ಇಷ್ಟು ಅಮೌಂಟ್ ಕೊಡ್ತೀವಿ. ಯಾರು 50ರಿಂದ ಹಾಗಾದ್ರೆ ಉಳಿದವರಿಗೇನು, 40 ಮಾರ್ಕ್ಸ್ 30 ಮಾರ್ಕ್ಸ್ ತಗೊಂಡವರಿಗೇನು? ಅವರು 50 ಅಂತ ಅಲ್ಲ ಅರ್ಥ. ಇವತ್ತು ನಾವು ದಡ್ಡರು ಅನ್ನುವಂಥ ಶಬ್ದವನ್ನು ಬಳಸುವುದೇ ಇಲ್ಲ. ಇಲ್ಲಿ ಯಾರು ದಡ್ಡಿಲ್ಲ. ವೈಸ್ ಅನ್ನುವಂಥ ಫೂಲಿಶ್, ಫೂಲ್ ಅನ್ನುವಂಥ ವೈಸ್. ದಡ್ಡರಲ್ಲಿ ಜಾಣನಾದವನು, ಜಾಣರಲ್ಲಿ ದಡ್ಡನಾಗಿರ್ತಾನೆ. ಸೊ ಎಲ್ಲರೂ ದಡ್ಡರು, ಎಲ್ಲರೂ ಜಾಣ, ಯಾರು ದಡ್ಡಿಲ್ಲ. ಈಗ ಇವರಿಂದ ಜಾಣರು, ಯಾಕಂದ್ರೆ ನಾವು ಸ್ವಲ್ಪ ಕಡಿಮೆ ಇರ್ಬೋದು. ನಾಳೆ ಇವ್ರಿಗಿಂತ ಹೆಚ್ಚಿನ ಜ್ಞಾನ ಉಳ್ಳವರ ಜೊತೆ ಹೋದಾಗ ಇವರು ದಡ್ಡ ಹೀಗಿರ್ತದೆ. ಸೊ ಪ್ರತಿಯೊಬ್ಬರು ನಾವು ದಡ್ಡರು, ಪ್ರತಿಯೊಬ್ಬರು ನಾವು ಜಾಣರು. ಹಾಗಾಗಿ ನಾವು ದಡ್ಡರು ಅಂತ ಯಾವತ್ತೂ ತಿಳ್ಕೋಬಾರ್ದು.
ನಾವು ಜಾಣರು ಅಂತ ತಿಳ್ಕೋಬಾರ್ದು. ವೈಸ್ ಅಮಂಗ್ ದ ಫೂಲ್ ಇಸ್ ಫೂಲ್ ಅಮಂಗ್ ದ ವೈಸ್ ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ಇರೋದ್ರಿಂದ ನಾವು ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಕಟ್ಟಬೇಕು. ಪ್ರತಿ ವರ್ಷ ಸರಾಸರಿ ಇವತ್ತಿನ ಇದರಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಪಡ್ತಾ ಇದ್ದಾರೆ ಶಾಲೆ ಸಲುವಾಗಿ, ನಿಮ್ಮ ಸಲುವಾಗಿ. ಅವ್ರ ಉದ್ದೇಶ ಒಂದೇ, ನೀವು ಚೆನ್ನಾಗಿ ಕಲಿಬೇಕು. ಯಾರಿಗೆ ಚೆನ್ನಾಗಿ ಕಲಿಲಿಕ್ಕೆ ಆಗಲಿಲ್ಲ ಅವ್ರು ಅಟ್ಲೀಸ್ಟ್ ಮುಂದೆ ಸ್ಪೋರ್ಟ್ಸ್ ಮನ್ ಆಗ್ಬೇಕು, ಒಳ್ಳೆ ಸಿಂಗರ್ ಆಗ್ಬೇಕು, ಒಳ್ಳೆ ಡ್ಯಾನ್ಸರ್ ಆಗ್ಬೇಕು ಅಂತ. ಸ್ಪೋರ್ಟ್ಸ್ ಕೂಡ ತುಂಬಾ ಮುಖ್ಯ, ನೆನಪಿಟ್ಕೊಳ್ಳಿ. ಯಾವುದು ಅಮುಖ್ಯ ಅಲ್ಲ. ಡ್ರಾಯಿಂಗ್ ಇರ್ಬೋದು, ಕ್ರಾಫ್ಟ್ ಇರ್ಬೋದು. ಸ್ಪೋರ್ಟ್ಸ್ ಕ್ರಾಫ್ಟ್ ಅಂತ ಹೊಟ್ಟೆ ತುಂಬುತ್ತದೆ ಎಷ್ಟು ಸಂದರ್ಭದಲ್ಲಿ, ಅದನ್ನ ನಾವು ಬೆಳೆಸಬಹುದು. ಬೇಕಾದ್ರೆ ಎಲ್ಲದಕ್ಕೂ ಬುದ್ಧಿ ಬೇಕು. ನನ್ನೊಂದ್ಸಲ ಅವ್ರು ಹೇಳಿದ್ರು, ಸರ್ ನಾಳೆ ನೀವು ರಿಟೈರ್ ಆದ್ಮೇಲೆ ಏನು ತಗೊಂಡು ಲುಂಗಿ ಉಟ್ಕೊಂಡು ಹೋಗುವ ಲಕ್ಷ ಗಂಟೆ ತಗೊಂಡು ಬರ್ತೀವಿ ನೀವು. ಹಾಗಾಗಿ ನನಗೆ ಏನು ಬೇಕಾಗಿಲ್ಲ, ನಾನು ಲುಂಗಿ ಉಟ್ಕೊಂಡು ಒಂದು ಶರ್ಟ್ ಹಾಕೊಂಡು ಹೊಂಟ್ರೆ ಲಕ್ಷ ಗಂಟೆ ತಗೊಂಡು ಬರ್ತೇನೆ ನಾನು. ಸೊ ನಮಗೆ ಏನ್ ಬೇಕು? ಜ್ಞಾನ ಬೇಕು, ಮತ್ತೆ ಕೌಶಲ್ಯ ಬೇಕು. ಸೊ ಇವರು ನಮ್ಗೆ ಇವತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟ್ರಿಕ್ಸ್ ಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಆ ಟ್ರಿಕ್ಸ್ ನಮಗೆ ಜೀವನ ಉದ್ದಕ್ಕೂ ಹೆಲ್ಪ್ ಆಗಲಿದೆ ಅಂತ ಹೇಳಿ ನನ್ನ ಮಾತಲ್ಲಿ ಮುಗಿಸ್ತೇನೆ. ಮತ್ತೆ ಅವರಿಗೆ ವೇದಿಕೆ Thank you, sir. Okay, good morning to all of you. ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾವಿಯಿಂದ ಬಂದಿದ್ದೇನೆ. ಅಂಕುಶ್ ದುರ್ಗಿ ಇದು ನನ್ನ ಕಾವ್ಯನಾಮ ಇದೆ. ನಾನು ಕಲೆ ಜೊತೆಗೆ ನಾನು ಲೆಕ್ಚರಿಂಗ್ ಮಾಡ್ತಾ ಸ್ಟಡಿ ಮಾಡ್ತಾ ಬಹಳಷ್ಟು ಸ್ಟಡಿ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಕ್ರಿಯೇಟ್ ಮಾಡಿದ್ದೇನೆ. ಸಾಮಾನ್ಯವಾಗಿ ನಾನು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಇವಾಗ 3 ಸ್ಟೇಟ್ಗಳಲ್ಲಿ ನಾನು ಲೆಕ್ಚರ್ ನಡೀತಾ ಇದ್ದಾವೆ. ನಿಮ್ಗೆ ಹೇಳ್ಬೇಕಂದ್ರೆ ಬೆಳಗ್ಗೆ ಗೋವಾದಲ್ಲಿ ಬೇಗ ಶಾಲೆಗಳು ಇರ್ತವೆ, ಅಲ್ಲಿ ಹೋಗಿ 1-2 ಕಡೆ ಲೆಕ್ಚರ್ ಕೊಟ್ಟು ಮತ್ತೆ ಈಚೆಗೆ ಬರ್ತಾ ಇರ್ತೇನೆ ನಾನು. ಕಾರವಾರದಲ್ಲಿ ಒಂದು ವಾರದಿಂದ ಆ ಥರ ಪ್ರೋಗ್ರಾಮ್ ಮಾಡ್ತಾ ಇದೆ. ಒಂದೊಂದು ಕ್ಷಣ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಿನ್ನೆ ಮೊನ್ನೆ ದಿನ ನಮ್ಮಲ್ಲಿ ಕನೆಕ್ಟ್ ಇದ್ದಾಗ ಕೂಡ ನಾನು ಆ ಕಡೆ ಗೋವಾದಲ್ಲಿ ಕವರ್ ಮಾಡಿದೆ. ಸಂಡೇ ಹಾಲಿಡೇ ಇದ್ರೂ ಕೂಡ ನಿಮ್ಮ ಕಾರವಾರದ ಬಹಳಷ್ಟು ತಾಲೂಕಾ ಆಫೀಸರ್ಸ್, VCM, ಹಾಸ್ಟೆಲ್ಸ್ ಅಂತಲ್ಲಿ ಕೂಡ ನಾವು ಹೋಗಿ ಪ್ರೋಗ್ರಾಮ್ ಮಾಡಿದ್ವಿ. ಮೀನ್ಸ್ ಯಾವುದನ್ನು ಕ್ಷಣ ಬಿಡಬಾರ್ದು, ಯಾವುದೇ ಕ್ಷಣ ಬಿಡಬಾರ್ದು. ಸಂಡೇ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಡಿ ಮಾಡಬೇಕು. ಅದು ಸರ್ ಅವರಿಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ, ಇವಾಗ ಏನಾಗಿದೆ, ನಾವು ಸಾಮಾನ್ಯವಾಗಿ ಇಡೀ ಜಗತ್ತೇ ಸ್ಟಡಿ ಹೆದರ್ತಾ ಇದೆ, ಇಡೀ ಜಗತ್ತೇ. ಆದ್ರೆ ಸ್ಟಡಿ ಇಷ್ಟು ಸರಳ ಇದೆಯಲ್ಲ, ತೀರಾ ಸರಳ ಇದೆ, ಸಹಜವಾಗಿ ಕವರ್ ಮಾಡ್ಲಿಕ್ಕೆ ಆಗ್ತದ. ಒಂದು 25-30 ವರ್ಷ ಲೆಕ್ಚರಿಂಗ್ ಮಾಡಿದ್ದೇನೆ ಕರ್ನಾಟಕ, ಮಹಾರಾಷ್ಟ್ರ 2 ಸ್ಟೇಟ್ನಲ್ಲಿ. ಮತ್ತು ನಿಮ್ಮ ಈ ಶಾಲೆಯಲ್ಲಿ ಸುಮಾರು ನಾನು ಒಂದು 20 ವರ್ಷದಿಂದ ಬರ್ತಾ ಇದ್ದೇನೆ. ಒಂದು 2-3 ಸಲ ಬಂದು ಹೋಗಿದ್ದೇನೆ ಬುಕ್ಸ್ ಅಡ್ವರ್ಟೈಸ್ ಆಗಿ. ಸೊ ಇಲ್ಲಿ ಬಂದಾಗ ನಮ್ಮ ಸರ್ ಅವರು ಯಾವಾಗಲೂ ಆತ್ಮೀಯತೆಯಿಂದ ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಆಗ ಲೆಕ್ಚರ್ಸ್ ಕೊಡ್ತಿರ್ಲಿಲ್ಲ, ಜಸ್ಟ್ ಒಂದು ಬುಕ್ಸ್ ಅಡ್ವರ್ಟೈಸ್ ಮಾಡಿ ಹೋಗ್ತಾ ಇದ್ದೆ. ನಿಮ್ಮಲ್ಲಿ ಆಯ್ತು, ನಿಮ್ಮ ಬಾಲ್ ಮಂದಿರದಲ್ಲಿ ಆಯ್ತು, ಬೇರೆ ಬೇರೆ ಕಡೆಗೆಲ್ಲ. ಸೊ ಇವಾಗ ನಾನು ಹೋದ ಬಹಳಷ್ಟು ವರ್ಷದಿಂದ, ಒಂದು 5-6 ವರ್ಷದಿಂದ ಅಥವಾ 10 ವರ್ಷದಿಂದ ಆದರೂ ನಾನು ಅಲ್ಲೇ ಸ್ವಲ್ಪ ಲೆಕ್ಚರ್ ಕೊಡ್ತೇನೆ. ಆದ್ರೆ ಎಲ್ಲ ಶಾಲೆಗಳಲ್ಲಿ ಸರ್ ನಮ್ಗೆ ಲೆಕ್ಚರ್ ಬೇಕು, ನಮಗೆಲ್ಲ ಲೆಕ್ಚರ್ ಬೇಕು, ನಮ್ಗೆ ಲೆಕ್ಚರ್ ಬೇಕು ಅಂತ ಹೇಳಿದಾಗ ನಾನು ಲೆಕ್ಚರಿಂಗ್ ಮಾಡ್ತಾ ಸ್ಟಡಿ ಮಾಡ್ತಾ ನಾನು ಇವಾಗ ಸ್ಟಡಿ ಕೂಡ ಮಾಡ್ತಾ ಇದ್ದೇನೆ. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 years. ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ, ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಆರ್ಟ್ಸ್ದಲ್ಲಿ. ಜಸ್ಟ್ ಇವಾಗ ಒಂದು PhD ಮುಗಿಸ್ತಾ ಇದ್ದೇನೆ. ವೆರಿ ಶಾರ್ಟ್ಲಿ ನೆಕ್ಸ್ಟ್ ಮಂತ್ 60 ಕೂಡ ಮುಗಿತಾ ಇದೆ. ಸೊ ಲೆಕ್ಚರಿಂಗ್ ಮಾಡ್ತಾ ನಾನು ಸ್ಟಡಿ ಮಾಡ್ತಾ ಬಹಳಷ್ಟು ಸ್ಟಡಿ ಟೆಕ್ನಿಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸ್ಪೆಷಲಿ ವೇದಿಕ್ ಮ್ಯಾಥ್ಸ್ ನಮ್ದು ಚಿಕ್ಕ ಹಳ್ಳಿ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಚಿಕ್ಕ ಹಳ್ಳಿ, ಕೃಷ್ಣಾ ನದಿ ದಂಡೆಯಲ್ಲಿ, ಸಿನಾಡ ಪಕ್ಕದಲ್ಲಿ ಒಲರ್ವಾಡಿ ಅಂತ ಹೇಳಿ ಅದರಲ್ಲಿ ಮಿಕ್ಸಪ್ ಇತ್ತು ನಾವು ಹಳ್ಳಿಯಲ್ಲಿ. ಆದ್ರೂ ನಮ್ಮ ಹಳ್ಳಿಗಳಲ್ಲೆಲ್ಲ ಜನ ಬಾಯಿ ಲೆಕ್ಕ ಅಂತ ಹೇಳ್ತಾರೆ. ಸೊ ಆ ಬಾಯಿ ಲೆಕ್ಕಗಳನ್ನ ಮುಂದೆ ಇದೆ.
ಆಮೇಲೆ ನಾನು ಅದಕ್ಕೆ ಸ್ಟಡಿ ಸ್ಟಾರ್ಟ್ ಮಾಡಿದೆ. ಎಲ್ಲೆಲ್ಲಿ ಸೋರ್ಸ್ ಸಿಗುತ್ತೆ ಅಲ್ಲೆಲ್ಲ, ಎಲ್ಲಿ ಬುಕ್ಸ್ ಸಿಗ್ತವೆ ಕಲೆಕ್ಟ್ ಮಾಡಿದೆ, ಎಲ್ಲೆಲ್ಲಿ ಸಾಧ್ಯ ಇದೆ ಎಲ್ಲ ಕಲೆಕ್ಟ್ ಮಾಡ್ತಾ, ಕೆಲವೊಂದು ಥಿಂಗ್ಸ್ ನಾನು ಕ್ರಿಯೇಟ್ ಮಾಡ್ತಾ ಅವ್ನು ಕಂಟಿನ್ಯೂ ಮಾಡಿದೆ. ಇದು ಹೈಯೆಸ್ಟ್ ಯೂಸ್ ಆಗಿದೆ ನನ್ನ ಎಷ್ಟೋ ಸಾವಿರ ಜೊತೆಗೆ ನನ್ನ ಮಕ್ಕಳಿಗೆ ಕೂಡ ಆಗಿದೆ, ನನ್ನ ಸ್ವಂತಕ್ಕಾಗಿದೆ. ನನ್ನ ಮಕ್ಕಳು ಇಬ್ಬರು ಮಕ್ಕಳು ಇವಾಗ ವೆರಿ ಶಾರ್ಟ್ಲಿ 1-2 ತಿಂಗಳಲ್ಲಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಅಮೃತ ನಿಖಿತ ಅಂತ ಹೇಳಿ ಕಲ್ತದೇನು ಮಾತೃಭಾಷೆ ಮರಾಠಿಯಲ್ಲಿ ಕಲ್ತಾರೆ, ಮೀನ್ಸ್ ಕನ್ನಡದಲ್ಲಿ ಕಲ್ತಾಗೆ, ಮರಾಠಿಯಲ್ಲಿ ಕಲ್ತಾರೆ ಮೀನ್ಸ್ ಕನ್ನಡದ ಹಾಗೆ ಕಲ್ತಾಗೆ. ಎಲ್ಲ ಟಾಪ್ ರ್ಯಾಂಕ್ಸ್, ಅಮೃತ ನಿಖಿತ ಅಂಡ್ ಸೋನಾಲಿ ಜೊತೆಗೆ ಎಲ್ಲ ಟಾಪ್ ರ್ಯಾಂಕ್ಸ್. ಕೇವಲ ರ್ಯಾಂಕ್ಸ್ ಅಲ್ಲ, ಜಸ್ಟ್ ಒಂದು 15 ನಿಮಿಷ 20 ನಿಮಿಷ ಅರ್ಧ ಗಂಟೆಯಲ್ಲಿ ಪೇಪರ್ಸ್ ಕವರ್ ಮಾಡ್ತಾರೆ. ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್ ಇದೆ. ಯಾರಿಗೂ ಇಂಗ್ಲಿಷ್ ರೈಟಿಂಗ್ ಹೈ ಸ್ಪೀಡ್ ಇರ್ಬೋದು, ನಮಗಾಗೋದಿಲ್ಲ ಅಂತ ಅನ್ಕೋಬೇಡಿ. ನಾನು ಒಂದು ಇಲ್ಲಿ ಐಡಿಯಾ ಕೊಡ್ತಾ ಇದ್ದೀನಿ. 4 ದಿನದಲ್ಲಿ ಸೂಪರ್ ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್ ಆಗ್ತದೆ, ಎಲ್ಲವೂ ಚೆನ್ನಾಗಿ ಆಗ್ತದೆ. ಮತ್ತು ಇಲ್ಲಿ ಜಸ್ಟ್ ನಾನು ನಿಮ್ಗೆ ಒಂದೊಂದು ಲೆಕ್ಕ ಕೊಡ್ತಾ ಇದ್ದೀನಿ. ಒಂದು ಗುಣಾಕಾರ ಸಾಕು, ಜಗತ್ತದ ಮ್ಯಾಕ್ಸಿಮಮ್ ಗುಣಾಕಾರಗಳು ಬೈ ಲೆಕ್ಕ ಬರ್ತಾವೆ ನಿಮಗೆ. ಇಲ್ಲಿ ಹೇಳಿಬಿಡ್ತೀವಿ ನಾವು. ಒಂದು 2 ನಿಮಿಷ ಸಾಕು, 100 ಮಕ್ಕಿ ಕ್ರಿಯೇಟ್ ಮಾಡೋ ಐಡಿಯಾ ಸಿಗುತ್ತೆ. ಮಕ್ಕಿಗಳ ಕ್ರಿಯೇಟ್ ಮಾಡೋ ಐಡಿಯಾ ಸಿಕ್ಕರೆ ಜಗತ್ತದ ಮ್ಯಾಥ್ಸ್ ವೇಜ್ ಈಸಿ ಆಗಿಬಿಡುತ್ತೆ. ಬೈ ಲೆಕ್ಕ ಇಲ್ಲ. ನೋಡೋದು ಬನ್ನಿ. ಈಗ ಜಸ್ಟ್ ನೀವು ಎಲ್ಲ ಥಿಂಗ್ಸ್ ಇಂದ ಈಗ 2-3 ತಿಂಗಳಿಂದ ನಮ್ಮ ದೊಡ್ಡ ಮಗಳು ಸೂಪರ್ ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ವರ್ಲ್ಡ್ ಫಾರ್ ದ ರಿಸರ್ಚ್ ಪ್ರಾಜೆಕ್ಟ್. ತಿಂಗಳ 1 ಲಕ್ಷ ರೂಪಾಯಿ ಸ್ಟೈಪಂಡ್ ಕೊಡ್ತಾರೆ ಇಂಟರ್ನ್ಯಾಷನಲ್ ರಿಸರ್ಚ್ ಯೂನಿಟ್ ಇಂದ. ಪ್ರತಿ ತಿಂಗಳ 1 ಲಕ್ಷ ರೂಪಾಯಿ. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇವೆ. ನೀವೇನು ಗೊತ್ತಿರಲ್ಲ, ಈ ಥಿಂಗ್ಸ್ ಅನ್ನು ಎಲ್ಲರೂ ಮಾಡ್ಬೋದು. ನೀವು ಈಗ ಅರ್ಥ ಮಾಡ್ಕೋಬೇಡಿ, ಏನಪ್ಪ ಇವರು ಇಲ್ಲೇ ಬಂದು ನಮಗೆ ಇಷ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೇನೋ ಒತ್ತಾಯ ಪೂರ್ವಕ ಸ್ಟಡಿ ಮಾಡಿಸಿದ್ದಾರೆ ಅಂತ ಅನ್ಕೋಬೇಡಿ. ನಾನು ಹೇಳಿದ್ದಷ್ಟೇ ಅವರಿಗೆ, ಈ ಜೀವನ ತಿರುಗಿ ಬರುವುದಿಲ್ಲ. ಪ್ರತಿ ಕ್ಷಣ ಯೂಸ್ ಮಾಡಿದ್ರೆ ಈ ಜೀವನ ಸೂಪರ್ ಆಗುತ್ತೆ, ಆನಂದವೂ ಇರುತ್ತೆ, ಎಲ್ಲವೂ ಸಿಗುತ್ತೆ, ಸ್ಟಡಿ ಬರ್ಡನ್ ಇರುವುದಿಲ್ಲ. ಆಮೇಲೆ ಗೊತ್ತಾಗ್ತದ ರಿಯಾಲಿಟಿ ಆಫ್ ದ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಯಾವಾಗ ಗೋಲ್ಡನ್ ಲೈಫ್ ಆಗುತ್ತೆ? ಎಕ್ಸ್ಟ್ರಾಆರ್ಡಿನರಿ ಸಮಯ ಯೂಸ್ ಮಾಡಬೇಕು, ನಂಬರ್ ಆಫ್ ಅವರ್ ಸ್ಟಡಿ ಮಾಡಬೇಕು, ಎಲ್ಲ ಹಾಲಿಡೇಸ್ ಅನ್ನು ಯೂಸ್ ಮಾಡಬೇಕು, ಎಲ್ಲ ವೆಕೇಶನ್ಸ್ ಅನ್ನು ಯೂಸ್ ಮಾಡಿ. ನಂದೊಂದು ವಿಡಿಯೋದ ನಾನು ಈ ಎಲ್ಲವೂ ಲೆಕ್ಚರ್ ಇಲ್ಲೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ. ದಟ್ ಈಸ್ अंकुश दुर्गी. आपल्याला 4ही भाषेमधून यामध्ये लेक्चर मिळतात, मराठी, कन्नड, हिंदी, इंग्लिश. ऑल सब्जेक्ट होते. प्लस फेसबुक अंकुश दुर्गी, प्लस इंस्टाग्राम अंकुश दुर्गी, आणि अलीकडे मी नवीन चॅनल सुरू केलेला आहे अंकुश दुर्गी मराठी मीडियम. ಎಲ್ಲವೂ ಥಿಂಗ್ಸ್ ಸಿಗ್ತವೆ. ಸೊ ಇಲ್ಲಿ ಒಂದೊಂದು ಇವೆಲ್ಲವೂ ಫ್ರೀ ಆಫ್ ಕಾಸ್ಟ್ ಇವೆ. ನೀವು ಇದನ್ನ ಮನೆಗೆ ಹೋದ ಮೇಲೆ ಇವತ್ತು ಸಬ್ಸ್ಕ್ರೈಬ್ ಮಾಡಿ, ಸರಿ ಕ್ರಮದಲ್ಲಿ ವಿಡಿಯೋ ಸಿಗ್ತವೆ. ಆಮೇಲೆ ಆಟೋಮೆಟಿಕ್ಲಿ ನಿಮಗೆ ಎಲ್ಲವೂ ಸ್ಟಡಿಗೆ ಬಹಳ ಹೆಲ್ಪ್ ಆಗ್ತವೆ. ನಿಮ್ಮ ಹಿಂದೂ ಹೈಸ್ಕೂಲ್ ಮತ್ತು ನಿಮ್ಮ ಸಂಸ್ಥೆ ಬಹಳ ಶ್ರೇಷ್ಠವಾದ ಸಂಸ್ಥೆ ಇದೆ. ನಾನು ಭೇಟಿ ಕೊಟ್ಟ ಎಲ್ಲ ಸ್ಕೂಲ್ ಕಾಲೇಜ್ನಲ್ಲಿ ಹಳೆಯದಾದಂತಂದ್ರೆ ತಪ್ಪದು. ನಾನು 1900 ಪ್ಲಸ್ ಮೈನಸ್ ನಲ್ಲಿ ಕೆಲವೊಂದು ಹೈಸ್ಕೂಲ್ ಕಾಲೇಜ್ನಲ್ಲಿ ಲೆಕ್ಚರ್ ಕೊಟ್ಟಿದೆ, ಪ್ರೋಗ್ರಾಮ್ಸ್ ಅಲ್ಲಿ ಹೋಗಿದೆ. ನಿಮ್ದು 1897 ಇದು ತೀರಾ ಹಳೆ ಒಂದು ಸಂಸ್ಥೆ, ನಿಮ್ಮ ಶಾಲೆ ನಾನು ವಿಸಿಟ್ ಮಾಡಿದ್ದು. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಒಳ್ಳೆ ನಿಮ್ಮ ಎಲ್ಲ ಅಲ್ಲಿ ತಿಳಿಯುವಾಗೆಲ್ಲ ಸ್ಟಾಫ್ ಮೆಂಬರ್ಸ್, ಟೀಚಿಂಗ್, ನಾನ್ ಟೀಚಿಂಗ್, ತಾವೆಲ್ಲ ಎಲ್ಲರೂ ನಿಮ್ಮ ಇಡೀ ನಿಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ. ವಿಶೇಷ ಒಂದು ಸಾಧನೆ ಇದೆ. ನಿಮ್ಮ ನೋಡಿ ವರ್ಷ 10 ಲಕ್ಷ ತಂದು ಹಳೆ ಸ್ಟೂಡೆಂಟ್ಸ್ ಕೊಡ್ತಾರೆ ಅಂದ್ರೆ ಬಹಳ ದೊಡ್ಡ ಮಾತಿದೆ. ನಾನು ಮೋಸ್ಟ್ಲಿ ಎಲ್ಲಿ ಕೇಳಿಲ್ಲ. ವರ್ಷ ಒಂದು 16 ಲಕ್ಷ ತಂದು ಹಳೆ ಸ್ಟೂಡೆಂಟ್ಸ್ ಸರ್ವ್ ಮಾಡ್ತಾರೆ ಅನ್ನೋದು ನೋಡಿಲ್ಲ, ನಿಜಕ್ಕೂ ನೋಡಿಲ್ಲ. ಬಹಳ ವಿಶೇಷವಾಗಿ ತಮ್ಮ ಸರ್ ಅವರು ಮಾಹಿತಿ ಕೊಟ್ಟರು, ನನಗೂ ಗೊತ್ತಿರಲಿಲ್ಲ.
ಹಳೆ ಸ್ಟೂಡೆಂಟ್ಸ್ ಆಗಿ ಈ ಕೆಲಸ ದಯವಿಟ್ಟು ತಾವು ಮಾಡಿ. ಸಿಂಪಲ್ ಇದೆ ಕೆಲಸ. ಒಂದು ಎಲ್ಲರೂ ಸೈಂಟಿಸ್ಟ್ ಆಗಿ ಪ್ರಯತ್ನ ಮಾಡಿ. ನೋಡಿ ಸರ್ ಅವರು ಪ್ರಯತ್ನದಲ್ಲಿ ಹೇಳಿದರು, ಯಾರೋ ಒಬ್ಬರು ಸೈಂಟಿಸ್ಟ್ ಗ್ರೂಪ್ ಬರ್ತಾ ಇದೆ, ಅವರು ಕೂಡ ನಿಮಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಈ ಕೆಲಸ ನಾವೆಲ್ಲರೂ ಕೂಡಿ ಮಾಡೋ ಅವಶ್ಯಕತೆ ಇದೆ. ನೋಡಿ ಸೈಂಟಿಸ್ಟ್ ಆಗಲಿಕ್ಕೆ ನಾನು ಎಲ್ಲರಿಗೂ ಇನ್ಸ್ಪೈರ್ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳಿಗೆ ಮಾಡಿದ್ದೇನೆ, ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಆಲ್ರೆಡಿ ಸೈಂಟಿಸ್ಟ್ ಇದ್ದಾರೆ. ನನ್ನ ಮಕ್ಕಳು ಜಸ್ಟ್ ಒಂದೇ ಮೆಸೇಜ್ ಒಂದೆರಡು ತಿಂಗಳಲ್ಲಿ ಆಗ್ತಾ ಇದ್ದಾರೆ. ಸೊ ನಿಮ್ಗೊಂದು ಮಾತು ಹೇಳಬೇಕು, ಇವತ್ತು ಸಮಾಜದಲ್ಲಿ ಜಾಬ್ ಸಿಗಲಿಲ್ಲ ಅಂತ ಹೇಳಿ ಅಡ್ಡಾಡೋ ಯುವಕರ ಸಂಖ್ಯೆ ಬಹಳ ಇದೆ. ಆದರೆ ಸಮಾಜದಲ್ಲಿ ಜಾಬ್ ಅನೇಕ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಬಹಳಷ್ಟಿವೆ. ಗೌರ್ಮೆಂಟೇ ಜಾಬ್ ಸಿಕ್ಕ ಮೇಲೆ ನಾನು ಬದುಕ್ತೀನಿ ಅನ್ನುವಂತ ಮೆಂಟಾಲಿಟಿ ಇಟ್ಕೊಳ್ಳಿ, ಒಳ್ಳೆಯದು. ಸಿಗ್ಲಿಲ್ಲ ಅಂದ್ರೆ ನನಗೆ ಜಾಬ್ ಸಿಗ್ಲಿಲ್ಲ ಅಂತೇಳಿ ಅನೇಕ ಚಟಗಳಿಗೆ ಬಲಿಯಾಗುವಂತ ಯುವಕರನ್ನ ನೋಡ್ತಾ ಇದ್ದೀವಿ. ನಿಮ್ಮೊಂದು ಮಾತು ಹೇಳ್ಬೇಕು, ನಮ್ಮ ಒಬ್ಬ ಫ್ಯಾಮಿಲಿಯಲ್ಲಿ ಒಬ್ಬರು ಲೇಡಿ ಇದ್ದಾರೆ, ಗಾಯತ್ರಿ ಅಂತ ಹೇಳಿ. ನಮ್ಮ ಅಸೋದರತೆ ಮಗಳು, ತಂದೆ ಟೀಚರ್, ಗಂಡ ಟೀಚರ್, ರಿಟೈರ್ಡ್ ಆದ್ರು ಮನೆ. ಇವಳು ಒಳ್ಳೆ ಸ್ಟಡಿ ಮಾಡಿದ್ದಾರೆ ಮತ್ತು ಒಕ್ಕಲ್ತನ ಮಾಡ್ತಾರೆ. ಇಂಡಿಯಾ ಒನ್ ಆಫ್ ದ ಬೆಸ್ಟ್ ಲೇಡಿ ಫಾರ್ಮರ್. ಅವಳದು ಕೂಡ ನನ್ನ ವಿಡಿಯೋಸ್ ರೆಡಿ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡ್ರಿ ಹೇಗೆ ಮಾತಾಡ್ತಾರೆ, ಅವಳು ಹೇಗೆ ಕೆಲಸ ಮಾಡ್ತಾರೆ, ಅವ್ರದ್ದು ಏನಿದೆ ಫಾರ್ಮಿಂಗ್. ವರ್ಷ ಕೋಟಿ ಗಟ್ಟಲೆ ದುಡ್ಡು ಬರ್ತಾರೆ. ಇದು ನಮ್ಮ ಎಜುಕೇಶನ್ ಪವರ್ ಮತ್ತು ನಮ್ಮ ವೀಲ್ ಪವರ್. ಸ್ಟಡಿ ಚೆನ್ನಾಗಿ ಮಾಡ್ಬೇಕು ಮೊದಲು. ಈ ತರ ಇವರು ಒಬ್ಬಳಾದ್ರು ಇನ್ನೊಂದಿಷ್ಟು ಜನ ಇದ್ದಾರೆ ಲೇಡೀಸ್ ಅಂಡ್ ಜೆಂಟ್ಸ್. ಹಾಗೆ ಅದಕ್ಕೆ ಜಾಬ್ ಸಿಗಲಿಲ್ಲ ಹೆದರಬೇಡಿ, ಅನೇಕ ರೂಪದಲ್ಲಿ ಮಾಡಬಹುದು. ಮತ್ತು ಸೈಂಟಿಸ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡಿ, ಎಲ್ಲರೂ ಸೈಂಟಿಸ್ಟ್ ಆಗ್ತೀರಾ. ಯಾಕಂದ್ರೆ ರಿಸರ್ಚ್ ಇಂದಲ್ಲಿ ನಮಗೆ ಬಹಳ ಜನ ಬೇಕಾಗಿದ್ದಾರೆ. ಪ್ಲಸ್ ಅಲ್ಲಿ ಕ್ಯೂ ಇಲ್ಲ, ನೋ ಕ್ಯೂ. ಒಂದು SDA MDA ಟೀಚರ್ ಆಗ್ಬೇಕಾದ್ರೆ ಸಾವಿರಾರು ಜನರು ಕೂಡ ಫೈಟ್ ಮಾಡಬೇಕು. ಆದ್ರೆ ರಿಸರ್ಚ್ ಲೈನ್ನಲ್ಲಿ ನೋ ಎನಿ ಕಾಂಪಿಟೇಷನ್, ಸೀದಾ ನಿಮ್ಗೆ ಸಿಗುತ್ತೆ. ಇಷ್ಟೇ ಸ್ಟಡಿ ಮಾಡಬೇಕು. ಆಗ್ಲೇ ಸರ್ ಮಾತು ಹೇಳು, ಯಾರು ದೊಡ್ಡರು ಅಲ್ಲ, ಯಾರು ಜಾಸ್ತಿ ಅಲ್ಲ, ನಿಜಕ್ಕೂ ಸತ್ತಿದೆ. ನಂದೊಂದು ಕೊಟೇಶನ್ ಇದೆ, ನನ್ನ ಸ್ವಂತ ಮಾಡಿದ್ದರ, ನೋ ಬಡಿ ಇಸ್ ಅ ಡಲ್ and no subject is a tough, but we have to follow some special techniques, tricks, methods and ideas. ಯಾರು ಇರುವುದಿಲ್ಲ, ಯಾವುದೇ ಸಬ್ಜೆಕ್ಟ್ ಟಫ್ ಇರುವುದಿಲ್ಲ. ಆದರೆ ನಾವು ಕೆಲವೊಂದು ಟೆಕ್ನಿಕ್ಸ್ ಮೆಥಡ್ಸ್ ಐಡಿಯಾಸ್ ಅನ್ನು ಫಾಲೋ ಮಾಡಬೇಕು. ಎಲ್ಲ ಸೂಪರ್ ಆಗ್ತದೆ. ಇದಕ್ಕೆ ನನ್ನ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ವಿಡಿಯೋಸ್ ಇವೆ, ನೋಡ್ಕೊಳ್ಳಿ ಬೇರೆ ಬೇರೆ ಭಾಷೆಯಲ್ಲಿ. ಈಗ ನೋಡಿ 76 into 3 ಈಗೊಂದೇನೋ ಮಲ್ಟಿಪ್ಲಿಕೇಶನ್ ಕಾಮನ್. 3 ಆಗಲೇ 18 80, 3 7 21. ನೋಡಿಲಿ ಹೀಗೆ ಈ ಟೇಬಲ್ ತಗೊಂಡಾಗ ಇದನ್ನೇ 52 3 ಕಿಲಿ ಕೊಟ್ಟಾಗ ಅಂದ್ರೆ ಇದು 6 ಬಗ್ಗೆ 3ಕ್ಕೆ, 7 ಬಗ್ಗೆ 3ಕ್ಕೆ. ಇಲ್ಲಿ 2 ಇವೆ, ಅದಕ್ಕೆ ಈ 2ರಲ್ಲಿ 2 ಭಾಗ ಮಾಡಬೇಕು. 2 ಬಗ್ಗೆ ಇದನ್ನ ಇಲ್ಲಿ ಕೂಡಿಸ್ಬೇಕು, ಫಸ್ಟ್ ಬಗ್ಗೆಯಲ್ಲಿ ಕೂಡಿಸ್ಬೇಕು. ದಟ್ಸ್ ಇಲ್ಲಿ 2 ಇದ್ದಾಗ ಲಾಸ್ಟ್ ಒಂದನ್ನೇ ಎತ್ತಿಟ್ಕೋಬೇಕು. ಆಮೇಲೆ ಇದನ್ನ ಇಲ್ಲಿ ಕೂಡಿಸ್ಬೇಕು. ಎಷ್ಟಾಗ್ತದೆ ಕೂಡಿಸಿದ್ರೆ? ಎಸ್, ದಿಸ್ ಇಸ್ ಆನ್ಸರ್. ಈಸಿ ಇದೆಯಾ? ವೆರಿ ಈಸಿ ಇದೆ. ಅರ್ಥ ನೋಡಿ, ಒಂದ್ಸಲ ಇನ್ನೊಂದ್ಸಲ ನೋಡಿ. ಈ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಚಿಕ್ಕದ ಗುಣಾಕಾರಗಳು ಬಾಯಿಲೆಕ್ಕ ಬರ್ತವೆ. ಜಸ್ಟ್ ಒಂದು ಟೆಕ್ನಿಕ್. ಮ್ಯಾಥ್ಸ್ ಹೈ ಸ್ಪೀಡ್ ಆಗ್ತದ ನೋಡಿ. 3 ಆಗಲೇ 18, 3 7 21. 2 ಇವೆ, 2ರಲ್ಲಿ 1 ಎತ್ತಿಟ್ಕೊಂಡು ಇನ್ನೊಂದು ಅಲ್ಲಿ ಕೂಡಿಸ್ತಾರೆ.
Come on. 44 into 4. Wow, 176. So fast. ಯಾರು ಹೇಳಿದ್ದಾರೆ? Yes, come on. ಯಾರು ಹೇಳಿದ್ರು? Yes, 7th class. Wow, super. Very nice. ಬಿಡಿಸಿ ತೋರಿಸಿ ಅದನ್ನು. Yes, come on. That's 44 into 4. ಸ್ವಲ್ಪ ಕಷ್ಟ ಇದೆ. ಇಲ್ಲಂದ್ರೆ ನೀವು ಹೇಳ್ಬಿಡು, ನಾನು ಆನ್ಸರ್ ಮಾಡ್ತೀನಿ. ಚಿಕ್ಕದಾಗಬಾರ್ದು ವಿಷಯ. ಏನು ಮಾಡಿದ್ದೀರಿ? 4 into 4 16. 4 into 4 16. We have to 16. ಇಲ್ಲಿ ಕೂಡಿಸ್ಬೇಕು, ಇದು ನೋಡಬೇಕು. ಎಸ್, ಒಂದು ನಿಮಿಷ. ಈಗ ಏನಂತ ಎತ್ತಿರ್ಬೇಕು ನನಗಲ್ಲಿ? ಈ 6 ಅಂತ ಎತ್ತಿಟ್ಟೆ. ಇದನ್ನ ಇಲ್ಲಿ ಕೂಡಿಸು. ಎಷ್ಟಾಯ್ತು? 17. ವಾವ್, ಗುಡ್, ಸೂಪರ್ ಸೂಪರ್. ಸ್ವಲ್ಪ ದೂರ ಇರಬೇಕು. ಕಮ್ ಆನ್, ನಿನ್ನ ಹೆಸರು? ನವ್ಯ. ಇನ್ನೊಂದು ಸ್ವಲ್ಪ. ನವ್ಯ. ಎಸ್ ಕ್ಲಾಸ್? 7. ಓಕೆ, ಸ್ಕೂಲ್ ಹೆಸರು? ಹಿಂದೂ ಹೈಸ್ಕೂಲ್. ವಾವ್, ಹಿಂದೂ ಹೈಸ್ಕೂಲ್. ವಾವ್, ಕಾರವಾರ. ಹೌದಲ್ಲ? ಹೇಗೆ ಅನಿಸ್ತಿದೆ ಟೆಕ್ನಿಕ್ ನಿಮಗೆ? ಈಸಿ. ಓಕೆ, ಥ್ಯಾಂಕ್ ಯು. ವೆರಿ ನೈಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಡ್ತೀನಿ. ಯಾರು ಹೇಳ್ತೀರಾ? 99 into 9. ಅಲ್ಲಿ ಯಾರು ಹೇಳಿದ್ರಿ? 891. Come on here. Good. 891. ಯಾವ ಕ್ಲಾಸ್ ಇದು? 9th. ಏನಿದು? ಬಿಡಿಸೋಣ, ನಾವು ಸಿಗ್ತಾ ಇಲ್ಲಲ್ಲ? ಬಿಡಿಸೋಣ. ಎಷ್ಟು ನೋಡಿ, ಯಾರಾದ್ರೂ ಕನ್ಫ್ಯೂಸ್ ಇದ್ರೆ ನೋಡಿ, ಅವ್ನು ಹೇಳ್ತಾನೆ, ನಾನು ಕಲಿಸ್ತಾ ಇರ್ತೇನೆ. 99 into 9. ಏನು ಮಾಡ್ಬೇಕಿಲ್ಲಿ? 9981. 9981. ಇದನ್ನು ಕೂಡಿಸಿ, ಇದನ್ನ ಸಪರೇಟ್ ಮಾಡಿ. ಯಾವುದನ್ನ ತಗೋಬೇಕೀಗೆ? 1 ಅಲ್ಲ. 8 1 ಕೂಡಿಸಿದ್ರೆ 9. 8 8. Is it right? Yes, good. Thank you. Yes. ನಿನ್ನ ಹೆಸರು ಹೇಳು, ಕ್ಲಾಸು, ಸ್ಕೂಲ್ ಹೆಸರು ಹೇಳಬೇಕು. ಸೋಮೇಶ್ವರ ಎಸ್, ಓಕೆ. ಹೇಗೆ ಅನ್ನಿಸ್ತು ನಿನಗೆ ಇದು? ಓಕೆ, ಥ್ಯಾಂಕ್ ಯು. ವೆರಿ ಗುಡ್. ಓಕೆ, ಈಗ ಬೇರೆ ಒಂದೊಂದು ಚೆಕ್ ಮಾಡೋಣ. ಈಗ ನಿಮ್ಮ ಮನೆಯಲ್ಲಿ ನೋಡಿ, ವೇದಿಕ್ ಮ್ಯಾಥ್ಸ್ 24 hours ನಮ್ಮ ಜೀವನ ಜೊತೆಗಿರುತ್ತೆ. ಎಲ್ಲೋ ಬೇಕಂದ್ರೆ ಏನಿದು ನಮಗ ಎಲ್ಲಿ ನಾವು ನೋಡಿರಲ್ಲ ಅಂತ ಅನ್ಕೋಬೇಡಿ. ಮನೆ ನಾವು ಮಾತಾಡ್ತಾ ಇರ್ತೀವಿ. ಒಂದು ಚಿಕ್ಕದ, ಒಂದು ಸಿಂಪಲ್, ಒಂದು ಎಲ್ಲರ ಮನೆಯಲ್ಲಿ, ಎಲ್ಲರ ಜೀವನದಲ್ಲಿ ಅನೇಕ ಸಲ ಬಂದಂತ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಎಲ್ಲೋ ಒಂದು ಅಂಗಡಿಯಲ್ಲಿ ಹೋಗಿ ಅಥವಾ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಅಥವಾ ಎಲ್ಲಾದ್ರೂ ನೀವು ಚರ್ಚೆ ಮಾಡುವಾಗ ವಿಷಯ ಬರ್ತವೆ ನೋಡಿ. 1/4 ಕಿಲೋ ಸಕ್ಕರೆ, 1/4 ಕಿಲೋ ಸಕ್ಕರೆ ಕೂಡಿಸಿದ್ರೆ ಎಷ್ಟಾಯ್ತು? 1/4 ಕಿಲೋ ಮತ್ತು 1/4 ಕಿಲೋ, ಅಥವಾ 4 kg 4 kg ಕೂಡಿಸಿದ್ರೆ ಎಷ್ಟಾಯ್ತು? ಇದು 1 kg. ಇದೇ ವೇದಿಕ್ ಮ್ಯಾಥ್ಸ್. ನಾವು ಜೀವನದಲ್ಲೆಲ್ಲ ಎಲ್ಲಾದ್ರೂ ಏನೆಲ್ಲ ಥಿಂಗ್ಸ್ ಈ ತರ ಯೂಸ್ ಮಾಡ್ತಾ ಇದ್ದೀವಲ್ಲ, ಇದೇ ವೇದಿಕ್ ಮ್ಯಾಥ್ಸ್. ಅದನ್ನೇ ಸ್ಕೂಲ್ದಲ್ಲಿ ಹೇಗೆ ಬಿಡಿಸ್ತಾರೆ ನೋಡಿ. ಸ್ಕೂಲ್ದಲ್ಲಿ ಬಿಡಿಸೋದು ಬನ್ನಿ. 4 kg 3/4 kg, 1/4 ಕಿಲೋ 1/4 ಕಿಲೋ ಕಸು ನೋಡೋದು ಬರಲ್ಲ. ये बघा असं जीवन आपल्या सिलेबस झालेले आहे. वेदिकच न्यू आपल्या सिलेबस बनवले. हे बघा आपण 1/4 किलो 1/4 किलो कसं सोडवतोय. किलो 1/4 किलो 4
ಕಾಲು ಕೆಜಿ ಮುಕ್ಕಾಲು ಕೆಜಿ, ಕಾಲು ಕೆಜಿ 1/4, ಮುಕ್ಕಾಲು ಕೆಜಿ 3/4. Cool method. That equals ಇಲ್ಲಿ ರೂಲ್ ಏನು ಛೇದಗಳ ಒಂದೇ ಆಗಿದ್ದಾಗ ಅನೇಕರಲ್ಲಿ ಒಂದನ್ನು ತಗೋಬೇಕು. ರೂಲ್ ಅನೇಕರಲ್ಲಿ ಒಂದು. ಛೇದಗಳ ಹೀಗೆ ಒಂದೇ ಆಗಿದ್ದಾಗ ಅಂಶಗಳನ್ನ ನೇರವಾಗಿ ಕೂಡಿಸಬೇಕು. ಎರಡನೇ ರೂಲ್. ದಟ್ ಈಸ್ 1 + 3. ದಟ್ 4/4. ಇಲ್ಲಿ ಕಡಿತ ಆಗಿ 4 1 4 1 1 ಆಗಿದೆ 1. ಆನ್ಸರ್ ಇಸ್ 1. ಇದು ಕರೆಕ್ಟ್. ನೋಡಿ, ಇದು ಮಾಡರ್ನ್ ಮ್ಯಾಥ್. ನಾವು ಸ್ಕೂಲ್ ಸಿಲೆಬಸ್ಗಳಲ್ಲಿ ಬಿಡಿಸುವಂತಲ್ಲೇ ಇದು ಮಾಡರ್ನ್ ಮ್ಯಾಥ್. ಸೊ ಇದೇ ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಮಾಡರ್ನ್ ಮ್ಯಾಥ್ ನಿಮ್ಮ ಸಿಲೆಬಸ್. ಆದರೆ ಇದೆಲ್ಲ ಸ್ಟ್ಯಾಂಡ್ ಇರೋದು, ಇದು ನಿಂತಿರೋದು ವೇದಿಕ್ ಆಧಾರದ ಮೇಲೆ. ಬನ್ನಿ ಇನ್ನೊಂದು ಲೆಕ್ಕ ನೋಡಿ, ಜಸ್ಟ್ ಬೇರೆ ಒಂದು ನೋಡೋಣ. ಈಗ ಟೆಸ್ಟ್ ಒಂದು ಮ್ಯಾಥ್ ನೋಡೋಣ. arithmetic progression 80. Take the look. Say 1 + 2 + dash 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 plus 10. ಹೀಗ ಇದರಲ್ಲಿ ಸೀರೀಸ್ ಇರ್ತವೆ. 1 to 10, 1 to 100, 1 to 1000. ಈ ಸೀರೀಸ್ ಇದ್ರೆ ಬೇರೆ ಬೇರೆ ಸೀರೀಸ್ಗೆ ಬೇರೆ ಬೇರೆ ಬೇಸ ಸಂಖ್ಯೆಗಳಿದ್ರೆ ಅದನ್ನು ಕೂಡಿಸಲಿಕ್ಕೆ ಇನ್ನೊಂದು ರೂಲ್, ಸಮ ಸಂಖ್ಯೆಗಳ ಕೂಡಿಸಲಿಕ್ಕೆ ಮತ್ತೊಂದು ರೂಲ್. ಈಗ ಇದು ಕಾಮನ್ ಆಗಿ 1 to 10, 1 to 100, 1 to 1000 ಇದ್ರೆ ಹೇಗೆ ಕೂಡಿಸಬೇಕು ನೋಡಿ. ಇಲ್ಲಿ ರೂಲ್ ಇದೆ, 10th ಸಿಲೆಬಸ್ ಇದೆ. ಇದು 1 to 10 ಇದ್ರೆ ಇಲ್ಲಿ ವೇದಿಕ್ ಟೆಕ್ನಿಕ್ ಅದ. ಲಾಸ್ಟ್ ಏನದಲ್ಲ, ಲಾಸ್ಟ್ ಇದರ ಅರ್ಥ ತೋಳಿ, ಅರ್ಥ ತೋಳಿ. ಅರ್ಧ 10ರ ಅರ್ಧ 5. ಇದೇ 5ಅನ್ನ ರಿಪೀಟ್ ಮಾಡಿ. ಆನ್ಸರ್ ಇಸ್ 55. 1 to 10 ನಂಬರ್ ಕೂಡಿಸಿದ್ರೆ ಎಷ್ಟು ಬರ್ತದೆ? 55. ರೂಲ್ ಏನು? ಲಾಸ್ಟ್ ಏನಿರ್ತದ ಅದರ ಅರ್ಧ ರಿಪೀಟ್ ಮಾಡಿ. ಓಕೆ, ಇದೇ ರೀತಿ 1 to 100 ಕೂಡಿಸಬೇಕಾದ್ರೆ ಏನಾಗ್ತದ? ಆನ್ಸರ್ 50 50. 100 ಹಾಫ್ ಎಷ್ಟು? 50. ಆ 50 ರಿಪೀಟ್ ಮಾಡೋದು. ಹೀಗೆ 1 to 1000 ನಂಬರ್ ಕೂಡಿಸಿದ್ರೆ ಆನ್ಸರ್ ಏನು ಬರ್ತದ? 500 500. 1ರಿಂದ 1,00,000 ನಂಬರ್ ಕೂಡಿಸಿದ್ರೆ ಆನ್ಸರ್ ಏನಾಗುತ್ತೆ? ಇನ್ನೊಂದು ನಿಮಗೆ ನಾನು ಸ್ಕ್ವೇರ್ ಕೊಡ್ತೀನಿ. ಸ್ಕ್ವೇರ್ ಒಂದು ಎರಡು ಟೆಕ್ನಿಕ್ ಕೊಟ್ಟು ಕ್ಲೋಸ್ ಮಾಡೋಣ. ಈಗ ಸ್ಕ್ವೇರ್ ನೋಡಿ, ಒಂದು ಸ್ಕ್ವೇರ್ ಸೇ 94 ಸ್ಕ್ವೇರ್. 1ರಿಂದ 50 ಸ್ಕ್ವೇರ್ ಬೇಕಷ್ಟಾಯ್ತು. ಒಂದು ಸ್ಕ್ವೇರ್ ಈ ಟೆಕ್ನಿಕ್ ಯೂಸ್ ಮಾಡಿದ್ರೆ ಯಾವುದೆಲ್ಲ ನಂಬರ್ ಸ್ಕ್ವೇರ್ ಮಾಡಬಹುದು. ನಿಮ್ಗೆ 50ರವರೆಗೆ ಸ್ಕ್ವೇರ್ ಬೇಕಾದಷ್ಟಾಯ್ತು, ಆದ್ರೂ ಈಗ 100ರವರೆಗೆ ಬರ್ತೀವಿ. ಮುಂದೋಗ್ಕೋ ಏನ್ ಹೇಳ್ತಾರೆ? ವೇದಿಕ್ ಟೆಕ್ನಿಕ್. 1ನೇದು ಸ್ಕ್ವೇರ್ ತಗೋಬೇಕು, ದಟ್ 51. 2ನೇದು ಸ್ಕ್ವೇರ್ ತಗೋಬೇಕು, ದಟ್ ಇಸ್ 16. ಸ್ಕ್ವೇರ್ ಆಫ್ 9 18, ಸ್ಕ್ವೇರ್ ಆಫ್ 4 16. ಒಂದು ಪ್ರೊಸೆಸ್ ಆಯ್ತು ಇಲ್ಲಿ, ಒಂದು ಪ್ರೊಸೆಸ್. ಅದಕ್ಕೆ ಒಂದು ಪ್ಲೇಸ್ ಬಿಡ್ಬೇಕು, ಒಂದು ಪ್ಲೇಸ್ ಬಿಡ್ಬೇಕು. ಈ ಎರಡನ್ನು ಗುಣಾಕಾರ ಮಾಡಿ 9 into 4 36. ಅದನ್ನು ಡಬಲ್ ಮಾಡಿ 72. ಅದನ್ನು ಇಲ್ಲಿ ಆಡ್ ಮಾಡಿ ನೋಡಿ. ಇದು 6, ಇದು 3, 8 and 8. ಇದು ಇದರ ಸ್ಕ್ವೇರ್. ಇಲ್ಲಿ ಒಂದು ಲಿಂಕ್ ಇದೆ ನೋಡಿ, ಸ್ಕೂಲ್ ಮ್ಯಾಥ್ಸ್ ಒಂದು ಲಿಂಕ್ ಇದೆ. 1ನೇದರ ಸ್ಕ್ವೇರ್ ದಟ್ ಇಸ್ a ಸ್ಕ್ವೇರ್. 2ನೇದರ ಸ್ಕ್ವೇರ್ ದಟ್ ಇಸ್ b ಸ್ಕ್ವೇರ್. ಈ ಎರಡು ಗುಣಾಕಾರ a b, ಅದರ ಡಬಲ್ 2a.
ಟರ್ಮ್. ನೆಕ್ಸ್ಟ್ ಈ ಒಂದು ನಿಮಗೆ ಸ್ಕ್ವೇರ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಎಲ್ಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲೆಲ್ಲ ಬರುತ್ತೆ, ಪ್ರತಿ ಒಂದರಲ್ಲಿ ಬರುತ್ತಲ್ಲ, ಅದು ಒಂದು ಎಕ್ಸಾಂಪಲ್ ನೋಡಿ. ಎಸ್ ಕಮಾನ್, ಜಸ್ಟ್ ಒಂದು ಎಕ್ಸಾಂಪಲ್ ಏನಂತೆ, ಎನಿ ಸ್ಕ್ವೇರ್ ಸೇ 45 ಸ್ಕ್ವೇರ್ ಮೈನಸ್ 44 ಸ್ಕ್ವೇರ್, ಈಗೊಂದು ಸ್ಕ್ವೇರ್. ಈ ಸ್ಕ್ವೇರ್ ಇದ್ರೆ ಇಲ್ಲೊಂದು ಕಂಡೀಷನ್, ಎರಡು ಸ್ಕ್ವೇರ್ ಇದ್ದು ಮಧ್ಯ ಮೈನಸ್ ಇದ್ರೆ, ಇಲ್ಲಿ ಬೇಸಿಕ್ ನಲ್ಲಿ ಹೇಳ್ತಾರೆ ಎರಡನ್ನು ಕೂಡಿಸಿ ನಿಮಗೆ ಆನ್ಸರ್ ಸಿಗುತ್ತೆ. ಡೈರೆಕ್ಟ್ ಆನ್ಸರ್ ಎರಡು ಕೂಡಿಸ್ಬೇಕು. ಎರಡು ಕೂಡಿಸಿದ್ರೆ ಎಷ್ಟಾಯ್ತು? 89. ಓಕೆ, ದಿಸ್ ಇಸ್ ಆನ್ಸರ್. ನಿಮ್ಮ ಎವ್ರಿಡೇ ಮ್ಯಾಥ್ಸ್ ಬಿಡಿಸ್ತೀರಲ್ಲ, ಆನ್ಸರ್ ಕ್ರಾಸ್ ಚೆಕ್ ಮಾಡಿಕೊಂಡು ಬರ್ತದೆ. ವೆರಿ ಗುಡ್. ಈಗ ಇದನ್ನೇ ಸ್ಕೂಲ್ ನಲ್ಲಿ ಹೇಗೆ ಬಿಡಿಸ್ತಾರೆ ನೋಡಿ. ಸ್ಕೂಲ್ ಮೆಥಡ್ ಇದು ಎರಡು ಸ್ಕ್ವೇರ್ ಮಧ್ಯ ಮೈನಸ್ ಇದ್ರೆ ಫಾರ್ಮುಲಾ ಬರ್ತದ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, ದಟ್ಸ್ a ಪ್ಲಸ್ b a ಮೈನಸ್ b. ಈಗ ಆ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂಸ್ ಹಾಕಿ ಒಂದರಲ್ಲಿ ಕೂಡಿಸೋದು ಇನ್ನೊಂದರಲ್ಲಿ ಕಳೆಯೋದು. ಇದು ಸ್ಕೂಲ್ ಮೆಥಡ್ ನೋಡಿ. ಫಸ್ಟ್ ಬ್ರಾಕೆಟ್ a ಪ್ಲಸ್ b 45 ಪ್ಲಸ್ 44 45 ಮೈನಸ್ 44 ಇದನ್ನು ಬಿಡಿಸಿ. ಈಗ ಕೂಡಿಸಿದ್ರೆ ಎಷ್ಟಾಯ್ತು? 89. ಇಲ್ಲಿ ಕಳೆದ್ರೆ ಎಷ್ಟಾಯ್ತು? 1. That's 89 into 1. Answer is 89. This is answer. This is the procedure. ಇಲ್ಲಿ ಯಾಕಂತಂದ್ರೆ ಮ್ಯಾಥ್ಸ್ ಬೇಕಾದ್ರೆ ಬರ್ತದೆ. ಕೆಲವು ಇದನ್ನ ಹೇಳ್ತಾರಲ್ಲ, ಕೆಲವು ತಿಳ್ಕೊಳ್ಳೋದು ನಾನು more than 400 videos ಇದೆ ನನ್ನ YouTube ನಲ್ಲಿ. ಎರಡರಲ್ಲಿ ಕೊಡ್ತಾ ಇದ್ದೇನೆ, ಇನ್ನು ಸಾವಿರಾರು ವಿಡಿಯೋಸ್ ಬರ್ತಾ ಇದ್ದಾರೆ. ಮುಂದೆ ಮುಂದೆ ಹೋಗಿ ಎರಡು ಸೂಪರ್ ಫಾಸ್ಟ್ ಆಗುತ್ತೆ. ಈ ಒಂದು ಲಾಸ್ಟ್ ಒಂದು ಡಿವಿಷನ್ ಕೊಡ್ತೇನೆ, ಒಂದೊಂದು ಸಾಕು. ಉಳಿದೆಲ್ಲ ನನ್ನ YouTube ನಲ್ಲಿ ಬರ್ತವೆ ನೋಡಿ. ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ನಿಮ್ಮ ಟೀಚರ್ಸ್ ಅವರಿಗೆ, ನಮ್ಮ HM ಸರ್ ಅವರಿಗೆ, ಹೆಡ್ ಮಾಸ್ಟರ್ ಅವರಿಗೆ ನೀವು ಒಂದು ನೋಟ್ ಬರೆದು ನನ್ನ ವಾಟ್ಸ್ಆಪ್ ನಲ್ಲಿ ಕಳಿಸ್ರಿ. ನಿಮ್ಮ ಮೆಸೇಜ್ ವಿಡಿಯೋ ಮಾಡಿ ಕಳಿಸಿದ್ರೆ ಅದನ್ನ ಆನ್ಸರ್ ರೂಪದಲ್ಲಿ ಬಿಡಿಸಿಕೊಡಿ. ಎಸ್ ಕಮಾನ್. ಈಗ ಲಾಸ್ಟ್ ಒಂದು ಡಿವಿಷನ್ ನೋಡೋಣ. ಒಂದು ಭಾಗಾಕಾರ ಎಲ್ಲ ಒಂದೊಂದು ಟೈಮ್ ಪ್ರಾಬ್ಲಮ್ ಇದೆ. ಆದರೂ ನಾನು ಯಾವ ಲೆಕ್ಚರ್ ಮಿಸ್ ಆಗುದಿಲ್ಲ. ಆಳಿವೆ ಯೂಟ್ಯೂಬ್ ನಲ್ಲಿ ನೋಡಿದ್ರೆ ನಿಮಗೆ ಎಲ್ಲವೂ ಸಿಗುತ್ತೆ. ಕಮಾನ್, ಭಾಗಾಕಾರ ಸೇ 1 2 3 4 divided by 5. ಇಲ್ಲಿ 5ರಿಂದ ಭಾಗಾಕಾರ ಇದ್ರೆ ಹೇಗೆ ಬಿಡಿಸಬೇಕು? ಯಾವುದೇ ನಂಬರ್ ಇರಲಿ, ವೇದಿಕದಲ್ಲಿ ಹೇಳಿದ್ರೆ ಆ ನಂಬರ್ ಡಬಲ್ ಮಾಡ್ಕೊಳ್ಳಿ. ನೋಡಿ, ಈ ನಂಬರ್ ಡಬಲ್ ಮಾಡ್ಕೋಬೇಕು. ಎಂತಾದೇ ನಂಬರ್ ಇರಲಿ, 4 ಡಬಲ್ 8, 3 ಡಬಲ್ 6, 2 ಡಬಲ್ 1 ಡಬಲ್ 1 ಇದೆ. ಒಂದನ್ನ ಬಿಟ್ಟು ಪಾಯಿಂಟ್ ಕೊಡಿ. ಓಕೆ, ದಿಸ್ ಇಸ್ ಆನ್ಸರ್. ಎರಡನೇ ಬಿಟ್ಬಿಡೋದು. ಏನ್ ಫಾಸ್ಟ್ ಆಗ್ತದೆ ಗೊತ್ತಿಲ್ಲ, ಲೆಕ್ಕ ಹೈ ಸ್ಪೀಡ್ ಆಗ್ತದೆ ಮ್ಯಾಥ್ಸ್. ಮತ್ತು ಯಾವುದೋ ಒಂದು ಆಗ್ತಾ ಇಲ್ಲ. ಇದರ ಜೊತೆಗೆ ಬೋರ್ಡ್ ಮಾರ್ಕ್ಸ್ ಥಿಯರಮ್, ಇವತ್ತು ಮರಿಲಾರ್ದ ಬೋರ್ಡ್ ಮಾರ್ಕ್ಸ್ ಥಿಯರಮ್ ಹೋಗಿ ನೋಡ್ತಾನೆ ವಿಡಿಯೋ. ಇಂಥ ದೊಡ್ಡ ಈ ಗೋಡೆಯಿಂದ ಆ ಗೋಡೆಯವರಿಗೆ ಕ್ವಶನ್ ಕೊಟ್ಟರು, ಕ್ವಶನ್ ಮೇಲೆ ಆನ್ಸರ್ ಹೇಳಿ ಬರ್ತಾರೆ. ಅದು ಬೋರ್ಡ್ ಮಾರ್ಕ್ಸ್ ಥಿಯರಮ್. ಇವತ್ತಿಷ್ಟು ಬೇಸಿಕ್ ಎಲ್ಲ ಥಿಂಗ್ಸ್ ಬೋರ್ಡ್ ಮಾರ್ಕ್ಸ್ ಥಿಯರಮ್ ಫಿನಿಶ್. ಮ್ಯಾಥ್ಸ್ ಕವರ್ ಆಗ್ತದೆ. ಸುಮ್ಮನೆ ಮ್ಯಾಥ್ಸ್ ಇಲ್ಲಿ ಜಗತ್ತಿಗೆ ಒದ್ದಾಡ್ತಾ ಇದೆ. ಆದ್ರೆ ಸೂಪರ್ ಥಿಂಗ್ಸ್ ಇವೆ, ಟೆಕ್ನಿಕ್ಸ್, ದಟ್ಸ್ ವೇದಿಕ್ ಟೆಕ್ನಿಕ್ಸ್. ಎಸ್ ಕಮಾನ್. ಇಲ್ಲಿ ಇದನ್ನೇ ಸ್ಕೂಲ್ ನಲ್ಲಿ ನೋಡಿ, ಸ್ಕೂಲ್ ಮೆಥಡ್
ಇಲ್ಲಿ 1 2 3 4 divided by 5. ಇಲ್ಲಿ ಕನ್ವರ್ಷನ್ ಮೆಥಡ್ ಅಂತ ಬರ್ತದೆ ಸಿಲೆಬಸ್ ಅಲ್ಲಿ, ಕನ್ವರ್ಷನ್ ಮೆಥಡ್. ಇಲ್ಲಿ 5 ಅನ್ನ 10ರಲ್ಲಿ ಕನ್ವರ್ಟ್ ಮಾಡಬೇಕು. ದಟ್ ಈಸ್ 2. 5 2 10 ಅನ್ನೋದು ನಾವು 5 ಅನ್ನ ಕನ್ವರ್ಟ್ ಮಾಡ್ತೀವಿ 10ರಲ್ಲಿ. 5 2 10. ಇದನ್ನೇ ಮೇಲ್ ತಗೋಬೇಕು, ಆದ್ರೆ ಡ್ಯೂಟಿ ಚೇಂಜ್ ಆಗ್ತದ 2. ಇಲ್ಲಿ ರೇಷಿಯೋ ಬ್ಯಾಲೆನ್ಸ್ ಕೊಡುತ್ತದೆ. ರೇಷಿಯೋ IAS KS ನಲ್ಲಿ ಕೇಳಿದ್ರಿಂದ ಪಾಯಿಂಟ್ 7 ನಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ 5 2 10, 2 4 8, 6 4 2 ಗುಡ್. ಈಗ 1 0 ಇದೆ, ಒಂದು ಬಿಟ್ಟು ಪಾಯಿಂಟ್ ಕೊಡೋದು ಸ್ಕೂಲ್ ಮೆಥಡ್. ಯಾಕಂದ್ರೆ ಬಿಟ್ಬಿಡೋದು 2 4 6 5 8. ಇದು ಸ್ಕೂಲ್ ಮೆಥಡ್, ಇದು ವೇದಿಕ್ ಮೆಥಡ್. ಇಸ್ ಇಟ್ ಕ್ಲಿಯರ್? ಎಸ್. ಯಾವುದು ಇದೆ? ವೇದಿಕ್ ನಿಂದ ಸ್ಕೂಲ್ ಮ್ಯಾಥ್ಸ್ ಹೈ ಸ್ಪೀಡ್ ಆಗ್ತದೆ ಮತ್ತು ಪರ್ಫೆಕ್ಟ್ ಆನ್ಸರ್ ಬರ್ತವೆ. ಬಹಳಷ್ಟು ಥಿಂಗ್ಸ್ ಇದೆ, ಆದ್ರೆ ಇದೆಲ್ಲ ಸ್ಕೂಲ್ ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಕೂಲ್ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಸಮಯ ಸಾಕಾಗುದಿಲ್ಲ, ಸಿಲೆಬಸ್ ಕೂಡ ಲಾಸ್ಟ್ ಇದೆ. ಅದಕ್ಕೆ ಈ ಥಿಂಗ್ಸ್ ಅನ್ನ ಎಕ್ಸ್ಟ್ರಾ ಸಮಯದಲ್ಲಿ ಮಾಡಬೇಕು. ಸಂಡೇ ಅಥವಾ ಸಾಯಂಕಾಲ ಫ್ರೀ ಇದ್ದಾಗ, ಹಾಲಿಡೇಸ್, ಸಮ್ಮರ್ ವೆಕೇಶನ್ ಇಂಥ ಡೇಸ್ ಅಲ್ಲಿ ಮಾಡಬೇಕು. ಈ ಎಲ್ಲಾ ಡೇಸ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಯಾರೆಲ್ಲ ಸುಖ ಆಗ್ತೀರ. ಜೊತೆಗೆ ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ನೋಡ್ಕೊಳ್ಳಿ. ಎಲ್ಲಾ ಟೈಪ್ ರೈಟಿಂಗ್ ಹೈ ಸ್ಪೀಡ್ ಬಂದು ಸೂಪರ್ ರೈಟಿಂಗ್ ಆಗ್ತದ. ಆಮೇಲೆ ಅಂಕುಶ್ ಸ್ಟಡಿ ಮೆಥಡ್, ಆರ್ ಡೆಲಿಗೇಟರ್ ಆಕಾಶ್ ಅಂಕುಶ್ स्टडी ಮೆಥಡ್ तांबे 2-3 वेळा व्हिडिओ ऐकून घ्या. हे बुक देता हे बुक सुनते 2-3 सॅटरडे 2-3 संडे मध्ये बुक प्रॅक्टिकली बाहेर बघा. इथे बुकच बुक नाही, वर्षित बुक इले बाहेर ಮಾಡ್ತೀರಾ. ಸುಮ್ಮನೆ ನಾನು ಸ್ಟಡಿ ತೋದ್ರೆ ಅಂತ ಅನ್ಕೋಬೇಡಿ. ಓಕೆ, ಈ ಎಲ್ಲಾ ಥಿಂಗ್ಸ್ ಫಾಲೋ ಮಾಡಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೆಲ್ಲ ನಿಮ್ಮ ಹಿಂದೂ ಹೈಸ್ಕೂಲ್ ವಿಶೇಷವಾದ ಶಾಲೆ, ಬಹುಶಃ ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಸ್ಕೂಲ್ ಗ್ರೂಪ್ ನಲ್ಲಿ ಇಲ್ಲೇ ತೆಗೆದು ಬಹಳ ಒಳ್ಳೆ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದೆ. ನಮ್ಮ ಹೆಡ್ ಮಾಸ್ಟರ್ ಅರುಣ್ ನಾಣಿ ಸರ್ ಅವರು ಮತ್ತು ಎಲ್ಲಾ ಸ್ಟಾಫ್ ಮೆಂಬರ್ಸ್, ಟೀಚಿಂಗ್ ನಾನ್ ಟೀಚಿಂಗ್, ತಾವೆಲ್ಲ ಸೇರಿ ಗರ್ಲ್ಸ್ ಹೈಸ್ಕೂಲ್, ಬಾಯ್ಸ್ ಅಂಡ್ ಗರ್ಲ್ಸ್, ಕೋ ಎಜುಕೇಶನ್ ಅಂಡ್ ಇಂಗ್ಲಿಷ್ ಮೀಡಿಯಂ ಎಲ್ಲರೂ ಸೇರಿಕೊಂಡು ನನ್ನ ಈ ಒಂದು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ, ಶೇರ್ ಮಾಡಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಇವತ್ತು ನನ್ನ ಹತ್ರ ಇನ್ನೊಂದು ಎರಡು ಮಾಡೆಲ್ ಬುಕ್ಸ್ ಇದೆ. ಇಂಗ್ಲಿಷ್ ಕನ್ನಡದಲ್ಲಿ ಎಕ್ಸ್ಟ್ರಾರ್ಡಿನರಿ ಬುಕ್ ಇದೆ. ಇದು ಕೈ ಬಿಡಿ. ಇಲ್ಲಿ 80 ಲೆಸನ್ಸ್ ಇವೆ. ಚಲೋ ಅನ್ಸ್ತಲ್ಲ. ಮತ್ತೆ ಬೇಕಾಗಿತ್ತು ಮ್ಯಾಥ್ಸ್ ಅನ್ಸ್ತಾ ಇದೆಯಲ್ಲ. ಈಗ ನಿಮ್ಗೆ ಅನ್ಸ್ತಾ ಇದೆ ನಾವು ಪಟ್ಟಿ ತಗೊಂಡು 1000 ಮ್ಯಾಥ್ಸ್ ಬರೆಯೋಣ ಅಂತ ಅನ್ಸ್ತಾ ಇದೆಯೋ ಇಲ್ಲ? ಅವರಿಗೆ ನಮ್ಮ ಕಾರವಾರದ ಹಿಂದೂ ಹೈಸ್ಕೂಲ್ ಹಾಗೂ ಸುಮತಿ ದಾಂಬೆ ಪ್ರೌಢಶಾಲೆಗೆ ವಿಸ್ತಾರವಾದ ಗಣಿತವನ್ನ ನೀಡಿ ಪ್ರತಿಫಲಾಕ್ಷಿ ಇಲ್ಲದೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದಂತ ಅಂಕುಶ್ ದುರ್ಗೆ ಬೆಳಗಾವಿ ಅವರಿಗೆ ವಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳ್ಬೋದು. ವಂದನೆಯನ್ನ ಸಲ್ಲಿಸಬೇಕಂತ ಹೇಳ್ಬೋದು. ನಾನು ಸುಮತಿ ದಾಂಬೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಶ್ರೀಮತಿ ಸುಮತ್ ಗಿರಿಜಾ ಭಟ್ ಮೇಡಮ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಂದು ನೀವೆಲ್ಲ ವೇದಿಕೆ ಗಣಿತ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಂಡಿದ್ರಿ. ಶ್ರೀಯುತ ಅಂಕುಶ್ ದುರ್ಗಿಯವರು ಬೆಳಗಾವಿಯಿಂದ ಇಟ್ಕೊಂಡು ಹಿಂದೂ ಹೈಸ್ಕೂಲ್ ಬಗ್ಗೆ ಮತ್ತು ಶ್ರೀಮತಿ ಸುಮತಿ ದಾಂಬೆ ವಿದ್ಯಾರ್ಥಿಗಳ ಬಗ್ಗೆ ಹಲವಾರು ವಿಷಯಗಳು ತಿಳ್ಕೊಂಡಿದ್ದಾರೆ.